ತೊಕ್ಕೋಟು ಒಳಪೇಟೆಯ ಸಮೃದ್ಧಿ ಹೌಸಿಂಗ್ ಸೊಸೈಟಿ ವತಿಯಿಂದ ದೇಶದ 80ನೇ ಸ್ವಾತಂತ್ರ್ಯೋತ್ಸವವನ್ನು ಶ್ರದ್ಧೆಯಿಂದ ಆಚರಿಸಲಾಗಿದೆ. ಗೌರವಾಧ್ಯಕ್ಷರಾದ KT ಸುವರ್ಣ ಅವರು ಧ್ವಜಾರೋಹಣ ನೆರವೇರಿಸಿ ಸಂದೇಶ ನೀಡಿದರು. सिंध गुजरात मराठा द्राविड उत्कल बंगा विंध्य हिमाचल यमुना गंगा उज्जल जलधि तरंगा तव शुभ नामे जागे तव शुभाशिष मागे गाहे तव जय गाथा जन गण मंगलदायक जय हे जय हे जय हे 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಪರವಾಗಿ ನಮ್ಮ ಸಮೃದ್ಧಿ ಹೌಸಿಂಗ್ ಸೊಸೈಟಿಯ ಎಲ್ಲ ಪದಾಧಿಕಾರಿ ಸದಸ್ಯರಿಗೆ ಶುಭಾಶಯನ್ನು ಕೋರುತ್ತಾ, ನಾವು ಬಹುಶಃ 8ನೇ ವರ್ಷ ಅಂತ ಹೇಳ್ತಾ ಇದ್ದಾರೆ. 8 ವರ್ಷದಿಂದ ಈ ಸಮೃದ್ಧಿ ಹೌಸಿಂಗ್ ಸೊಸೈಟಿಯನ್ನು ಈ ಧ್ವಜಾರೋಹಣ ಮೂಲಕ ಆಚರಣೆ ಮಾಡುತ್ತಾ ಬಂದಿದ್ದೇವೆ. 80ನೇ ಸ್ವಾತಂತ್ರ್ಯೋತ್ಸವದ ಈ ನಮ್ಮ ಸ್ವಾತಂತ್ರ್ಯೋತ್ಸವಕ್ಕೆ ಅದೆಷ್ಟೋ ಹಿರಿಯರು, ಅದೆಷ್ಟೋ ಮಹಾತ್ಮರು ಬಲಿದಾನ ಮಾಡಿದಂಥ ಮಹಾ ಒಂದು ಹೋರಾಟ ಆಗಿರ್ತದೆ. ಆದ್ದರಿಂದ ನಮಗೆ ಅದು ನೆನಪಿಸಿಕೊಳ್ಳುವಂಥ ಒಂದು ಈ ದಿನ, ನಾವು ಅಂಥ ದಿನವನ್ನು ಎಲ್ಲರೂ ಸೇರಿ ಒಂದು ಸಂಭ್ರಮ ಮಾಡಿಕೊಂಡು ಸ್ವಾತಂತ್ರ್ಯೋತ್ಸವವನ್ನು ಮಾಡಿಕೊಂಡು ಇದನ್ನು ಆಚರಣೆ ಮಾಡಿಕೊಂಡು ಬಂದಿದ್ದೇವೆ. ಇನ್ನು ಮುಂದೆಯೂ ಒಳ್ಳೆಯ ರೀತಿಯಲ್ಲಿ ಅದನ್ನು ಆಚರಣೆ ಮಾಡುತ್ತಾ ನಮ್ಮ ಸಮೃದ್ಧಿ ಸೊಸೈಟಿಯು ಇನ್ನು ಮುಂದೆಗೂ ಒಳ್ಳೆಯ ರೀತಿಯಲ್ಲಿ ನಡೆಯಲಿ, ಇಂಥ ಸ್ವಾತಂತ್ರ್ಯೋತ್ಸವವನ್ನು ನಿರಂತರ ನಡೆಸಿಕೊಂಡು ಬರುವ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯನ್ನು ಕೋರುತ್ತಾ ನನ್ನೊಂದೆರಡು ಮಾತನಾಡ್ತೇನೆ. ಜೈ ಹಿಂದ್. ಬಿಜೆಪಿಯ ಜಿಲ್ಲಾ ವಕ್ತಾರ ಮತ್ತು ಹೌಸಿಂಗ್ ಸೊಸೈಟಿಯ ಪ್ರಧಾನ ಕಾರ್ಯದರ್ಶಿ ಜೀವನ್ ಕುಮಾರ್ ತೊಕ್ಕೋಟು ಮಾತನಾಡಿ, ರಾಷ್ಟ್ರಪ್ರೇಮವೇ ನಮ್ಮ ಉಸಿರಾಗಬೇಕು ಎಂದರು. ಈಗಾಗಲೇ KT ಸುವರ್ಣ ಅವರು ಹೇಳಿದಂತೆ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಅಸಂಖ್ಯಾತ ಜನರು ಪ್ರಾಣವನ್ನು ಅರ್ಪಣೆ ಮಾಡಿದ್ದಾರೆ. ಲಕ್ಷಾಂತರ ಜನ ತಮ್ಮ ಬದುಕನ್ನು, ತಮ್ಮ ಸರ್ವಸ್ವವನ್ನು, ತಮ್ಮ ಎಲ್ಲ ಯೌವನವನ್ನು ಕೂಡ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಮತ್ತು ಬ್ರಿಟಿಷರಿಂದ ಈ ದೇಶವನ್ನು ದಾಸ್ಯ ಮುಕ್ತಗೊಳಿಸಬೇಕು ಎನ್ನುವಂಥ ಒಂದೇ ಒಂದು ಉದ್ದೇಶದಿಂದ ತಮ್ಮೆಲ್ಲ ಕನಸುಗಳನ್ನೆಲ್ಲ ಬದಿಗಿಟ್ಟುಕೊಂಡು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವನ್ನು ಮಾಡಿರುವಂಥದ್ದು. ಅವರ ಅಂತಹ ಒಂದು ಪರಿಶ್ರಮ ಮತ್ತು ಅವರು ಮಾಡಿರ್ತಕ್ಕಂಥ ಕಾರ್ಯದಿಂದ ಇವತ್ತು ನಾವು ಒಂದು ಸ್ವತಂತ್ರ ಭಾರತದಲ್ಲಿ ಇಂಥ ಒಂದು ಸಂಭ್ರಮದ ಗಳಿಗೆಯಲ್ಲಿ ನಾವೆಲ್ಲರೂ ಕೂಡ ನೆಮ್ಮದಿಯಾಗಿಕೊಂಡು ಇಂತಹ ಸಂಭ್ರಮವನ್ನು ಆಚರಣೆ ಮಾಡ್ತಿದ್ದೇವೆ. ಹಿಂದೆ ಸ್ವಾತಂತ್ರ್ಯ ಸಿಗಬೇಕಾಗಿದ್ರೆ ಅದಕ್ಕೆ ಆಗಿರ್ತಕ್ಕಂಥ ಎಷ್ಟು ಕಷ್ಟಗಳು, ಎಷ್ಟು ಪ್ರಾಣಗಳ ಬಲಿದಾನಗಳನ್ನು, ನೆತ್ತರಗಳನ್ನು ಹರಿಸಿದ ಈ ಒಂದು ಮಣ್ಣಿಗೋಸ್ಕರ ನೆತ್ತರನ್ನು ಹರಿಸಿದನ್ನ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರನ್ನ, ಕ್ರಾಂತಿಕಾರಿ ಹೋರಾಟಗಾರರನ್ನ ನಾವೆಲ್ಲರೂ ಕೂಡ ನೆನಪು ಮಾಡುವಂಥದ್ದು ನಮ್ಮೆಲ್ಲರ ಕೂಡ ಆದ್ಯ ಕರ್ತವ್ಯವಾಗಿದೆ. ಇವತ್ತು ಒಂದು ದಿವಸದಲ್ಲಿ ನಾವು ಸ್ವಾತಂತ್ರ್ಯೋತ್ಸವದ ತ್ರಿವರ್ಣ ಧ್ವಜವನ್ನು ಹಾರಿಸಿದ ಮೂಲಕವಾಗಿ ಇದೊಂದು ಕೇವಲ ಅಷ್ಟು ಮಾಡಿದರೆ ಸಾಕಾಗೋದಿಲ್ಲ. ದೇಶಕ್ಕೋಸ್ಕರ ನಮ್ಮ ಸೇವೆ ಕೂಡ ನಾವು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಬೇಕಂತ ಈಗ ಅಂಥ ಒಂದು ಸಂದರ್ಭದಲ್ಲಿ ಇಲ್ಲ. ಆದರೂ ಕೂಡ ದೇಶಕ್ಕೋಸ್ಕರ ಒಂದಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ಕೂಡ ನಾವು ಕೂಡ ಕಟಿಬದ್ಧರಾಗಿ ಕಾರ್ಯವನ್ನು ಮಾಡಬೇಕು. ಈ ಒಂದು ಇವತ್ತು ಬೆಳಿಗ್ಗೆ 7:30 ಗಂಟೆಗೆ ನಮ್ಮ ದೆಹಲಿಯ ಕೆಂಪುಕೋಟೆಯಲ್ಲಿ ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಈ ತ್ರಿವರ್ಣ ಧ್ವಜವನ್ನು ಅಳವಡಿಸುವುದರ ಮೂಲಕ ಸುದೀರ್ಘವಾಗಿ ಅವರು 1 ಗಂಟೆಗೂ ಹೆಚ್ಚು ಈ ದೇಶದ ಜನರನ್ನ ಉದ್ದೇಶಿಸಿ ಮಾತಾಡಿದ್ದಾರೆ. ಹಲವಾರು ಅವರ ಕನಸುಗಳನ್ನ ಮತ್ತು ಯೋಜನೆಗಳನ್ನ ಮತ್ತು ದೇಶವನ್ನ ವಿಶ್ವ ಗುರುವನ್ನಾಗಿಸುವ ನಿಟ್ಟಿನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಕೆಲಸವನ್ನ ಸರ್ಕಾರಗಳು ಮಾಡ್ತದೆ, ಅದರ ಜೊತೆಗೆ ಸರ್ಕಾರದ ಜೊತೆಗೆ ಕೂಡ ನಾಗರಿಕರು ಕೂಡ ಅದಕ್ಕೆ ಜೊತೆಯಾಗಿಟ್ಕೊಂಡು ಕಾರ್ಯವನ್ನು ಮಾಡುವಂಥದ್ದು ಕೂಡ ಅನಿವಾರ್ಯತೆ ಇದೆ ಮತ್ತು ಅಗತ್ಯತೆ ಇದೆ ಎನ್ನುವಂಥ ಮಾತನ್ನು ಕೂಡ ಅವರ ಮಾತುಗಳಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಕೂಡ ಇವತ್ತು ನಮ್ಮ ದೇಶ ಬಹಳ ಒಂದು ವೇಗವಾಗಿ ಮುಂದುವರಿಯುವಂತಹ ದೇಶ. 4ನೇ ಸ್ಥಾನದಲ್ಲಿ ನಾವು ಆರ್ಥಿಕತೆಯಲ್ಲಿ 4ನೇ ಸ್ಥಾನದಲ್ಲಿದ್ದೇವೆ. ಅಮೆರಿಕ, ಚೀನಾ, ರಷ್ಯಾದ ಬಳಿಕ ಇರುವಂಥ ದೇಶ ಅಂತ ಹೇಳಿದ್ರೆ ಭಾರತ. ಇನ್ನು ಮುಂದಿನ ಕೆಲವೇ ವರ್ಷಗಳಲ್ಲಿ ನಾವು 3ನೇ
ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆಯುವಂಥ ಒಂದು ಕಾಲಘಟ್ಟದಲ್ಲಿ ಕೂಡ ಇರುವಂಥ ಒಂದು ನಾವೆಲ್ಲರೂ ಕೂಡ ಆ ಒಂದು ಕಾಲಘಟ್ಟದಲ್ಲಿ ಇದ್ದೇವೆ. ಅದಕ್ಕೋಸ್ಕರ ಇವತ್ತು ಬೇರೆ ಬೇರೆ ಎಲ್ಲ ರಂಗಗಳಿಗೂ ಕೂಡ ನಮ್ಮ ದೇಶ ಮುಂದುವರಿಸಿಕೊಂಡು ಹೋಗುವಂಥದ್ದು ನಾವು ಕಾಣ್ತಿದ್ದೇವೆ. ಅದು ವಿಜ್ಞಾನದಲ್ಲಿ ಇರ್ಬೋದು. ಇವತ್ತು ಪ್ರಪ್ರಥಮ ಬಾರಿಗೆ ಚಂದ್ರಯಾನ ಮಾಡಿ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಯಾನ ಮಾಡಿರ್ತಕ್ಕಂಥ ಬಾಹ್ಯಾಕಾಶ ನೌಕೆಯನ್ನು ಕಳಿಸಿದಂಥ ದೇಶ ಇಡೀ ಜಗತ್ತಿನಲ್ಲಿದ್ದರೆ ಅದು ನಮ್ಮ ಭಾರತ ದೇಶ ಮಾತ್ರ. ಅದರ ಜೊತೆಗೆ ಇವತ್ತು ಮಂಗಳಯಾನ ಮತ್ತು ಸೂರ್ಯನ ಅಧ್ಯಯನಕ್ಕೋಸ್ಕರ ನಮ್ಮ ವಿಜ್ಞಾನಿಗಳು ಅದಕ್ಕೋಸ್ಕರ ಅಲ್ಲಿ ಕೂಡ ನಮ್ಮ ಬಾಹ್ಯಾಕಾಶವನ್ನು ಕಳಿಸುವಂಥ ರೀತಿಯಲ್ಲಿ ಅಧ್ಯಯನವನ್ನು ಮಾಡ್ತಿದ್ದಾರೆ. ದೇಶ ಇವತ್ತು ಆ ರೀತಿಯಲ್ಲಿ ಯುವ ಶಕ್ತಿಯನ್ನು ಮುಂದಿಟ್ಕೊಂಡು ಯುವ ಸಮುದಾಯವನ್ನು ಮೂಲಕವಾಗಿ ದೇಶ ಬೆಳಗುವಂಥ ಒಂದು ಸಂದರ್ಭದಲ್ಲಿ ನಾವು ಕೂಡ ಹೆಮ್ಮೆಯಿಂದ ನಮ್ಮ ದೇಶ, ನಾವು ಭಾರತ ದೇಶದ ನಾಗರಿಕರು ಎನ್ನುವಂಥ ಒಂದು ಹೆಮ್ಮೆಯಲ್ಲಿ ನಾವು ಕೂಡ ಬದುಕು ಹೆಮ್ಮೆಯಿಂದ ಒಂದು ಎದುಕಟ್ಟಿ ಹೇಳುವಂಥ ಸ್ಥಿತಿಯಲ್ಲಿ ಇವತ್ತು ನಾವಿದ್ದೇವೆ. ಬಹಳ ಒಂದು ಸಂತೋಷದ ಸಂದರ್ಭ. ಎಲ್ಲ ರಂಗಗಳಲ್ಲಿ ಕೂಡ ಇವತ್ತು ದೇಶ ಮುಂದುವರಿಸಿಕೊಂಡು ಹೋಗುವಂಥ ಸಮಯದಲ್ಲಿ ನಾವು ಕೂಡ ಸಮೃದ್ಧಿ ಹೌಸಿಂಗ್ ಸೊಸೈಟಿ ಮೂಲಕ ಕೆಲವೊಂದು ಕೆಲಸಗಳನ್ನು ಮುಂದಿನ ದಿನಗಳಲ್ಲಿ ಅದು ಸ್ವಚ್ಛತೆಯ ಬಗ್ಗೆ ಆಗಿರ್ಬೋದು ಮತ್ತು ಪ್ಲಾಸ್ಟಿಕ್ ಮುಕ್ತವಾಗಿರ್ತಕ್ಕಂಥ ಒಂದು ಪರಿಸರವನ್ನು ಮಾಡುವುದ ನಿಟ್ಟಿನಲ್ಲಿ ಆಗಿರ್ಬೋದು, ಪರಿಸರಕ್ಕೆ ಬೇಕಾಗುವಂಥ ಗಿಡಗಳನ್ನು ನೆಡುವಂಥದ್ದಾಗಿರ್ಬೋದು, ಇಂತಹ ಒಂದು ಸಣ್ಣ ಸಣ್ಣ ಕಾರ್ಯಕ್ರಮಗಳು ಕೂಡ ನಮ್ಮ ಒಂದು ಈ ಒಂದು ಸೊಸೈಟಿಯ ಮೂಲಕವನ್ನು ಆಚರಿಸಿ ಕೂಡ ನಾವು ಮುಂದಿನ ದಿನಗಳಲ್ಲಿ ಈಗಾಗಲೇ ಹಲವಾರು ಕೆಲಸಗಳನ್ನು ಮಾಡಿದ್ದೇವೆ. ಹಿಂದೆ ನಮ್ಮ ಸಮೃದ್ಧಿ ಹೌಸಿಂಗ್ ಸೊಸೈಟಿಯ ಮೂಲಕವಾಗಿ ಕೊರೋನಾದ ಸಮಯದಲ್ಲಿ ನಾವು ಉಚಿತ ಲಸಿಕೆಯನ್ನು ಈ ಸಮೃದ್ಧಿ ಹೌಸಿಂಗ್ ಸೊಸೈಟಿ ಮೂಲಕ ಸುಮಾರು 500 ಜನರಿಗೆ ಲಸಿಕೆಯನ್ನು ನೀಡುವಂಥ ಕೆಲಸವನ್ನು ಮಾಡಿದ್ದೇವೆ. ಉಚಿತವಾಗಿ ಅಡಿಗೆ ಸಾಮಾನುಗಳು, ಅಕ್ಕಿ ತರಕಾರಿ ಇಲ್ಲ, ಉಚಿತವಾಗಿ ಲಸಿಕೆಯನ್ನು ಕೊಡುವಂತ ಈ ನಮ್ಮ ಸಮೃದ್ಧಿ ಹೌಸಿಂಗ್ ಸೊಸೈಟಿಯವರು ಮಾತ್ರ ಅಲ್ಲ, ಪಕ್ಕದ ಪರಿಸರದವರು ಕೂಡ ಅದರ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ಅದರ ಜೊತೆಗೆ ಕೊರೋನಾದ ಸಂದರ್ಭದಲ್ಲಿ ನಾವು ದಿನಸಿ ಧಾನ್ಯಗಳನ್ನು ಯಾರಿಗೆ ಅಗತ್ಯ ಇದೆ ಅವರಿಗೆ ಕೊಡುವಂಥ ಕೆಲಸವನ್ನು ಕೂಡ ಈ ಸಮೃದ್ಧಿ ಹೌಸಿಂಗ್ ಸೊಸೈಟಿ ಮೂಲಕ ಮಾಡಿದ್ದೇವೆ. ಇಂತಹ ಹಲವಾರು ಕೆಲಸಗಳನ್ನು ಸಮೃದ್ಧಿ ಹೌಸಿಂಗ್ ಸೊಸೈಟಿ ಮೂಲಕ ಸಾಮಾಜಿಕ ಚಿಂತನೆಯ ಕೆಲಸವನ್ನು ಮಾಡ್ತಿದ್ದೇವೆ. ಅದಕ್ಕೆ ಎಲ್ಲ ನಾವು ಮಾಡಿರ್ತಕ್ಕಂಥ ಈ ಕಾರ್ಯಕ್ಕೆ ನಮ್ಮ ಎಲ್ಲ ಹೌಸಿಂಗ್ ಸೊಸೈಟಿಯ ಎಲ್ಲ ಸದಸ್ಯರು ಕೂಡ ಅದಕ್ಕೆ ಕೈ ಜೋಡಿಸಿದ್ದಾರೆ. ಮುಂದೆ ಕೂಡ ಇಂತಹ ಕಾರ್ಯಕ್ರಮಗಳಲ್ಲಿ ಮತ್ತು ಸ್ವಾತಂತ್ರ್ಯೋತ್ಸವದಾಗಿರ್ಬೋದು ಮತ್ತೆ ನಾವು ಮಾಡುವಂಥ ಸಾಮಾಜಿಕ ಕೆಲಸ ಕಾರ್ಯಗಳಿಗೆ ಕೂಡ ತಾವೆಲ್ಲರೂ ಕೂಡ ಒಟ್ಟಿಗೆ ಜೊತೆಯಾಗಿಕೊಂಡು ನಾವು ಈ ಸಮೃದ್ಧಿ ಹೌಸಿಂಗ್ ಸೊಸೈಟಿ ಮೂಲಕವಾಗಿ ದೇಶಕ್ಕೆ ಒಂದು ಕಿಂಚಿತ್ ಸೇವೆ ಮಾಡುವಂಥ ರೀತಿಯಲ್ಲಿ ನಮ್ಮೆಲ್ಲರ ಕಾರ್ಯ ಇರಬೇಕು ಎನ್ನುವಂಥ ಮಾತನ್ನು ಹೇಳುತ್ತಾ ಎಲ್ಲರೂ ಕೂಡ ಈ ಒಂದು ಸಂಭ್ರಮದ 80ನೇ ಸ್ವಾತಂತ್ರ್ಯೋತ್ಸವದ ಶುಭ ಹಾರೈಕೆಗಳನ್ನು ಮಾಡುತ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾಧರ್ ಶೆಟ್ಟಿ, ಬಸಕುಲ ವಿದ್ಯಾಧರ್ ಶೆಟ್ಟಿ ಇದ್ದಾರೆ ಮತ್ತು ನಮ್ಮ ಅಬ್ಬಕ್ಕ ಟಿವಿಯ ಶಶಿಧರ್ ಪ್ರವತ್ವ ಇದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಸಮೃದ್ಧಿ ಹೌಸಿಂಗ್ ಸೊಸೈಟಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳ್ತಿದ್ದೇನೆ. ಹಾಗೆ ಎಲ್ಲರಿಗೂ ಕೂಡ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ಮಾಡಿದಂಥ KT ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ ಕೋಶಾಧಿಕಾರಿಯಾಗಿರ್ತಕ್ಕಂಥ ರಾಜೇಶ್ ಕೆರಗಲ್, ಹಾಗೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ದಯಾನಂದ್ ನಾಯ್ಕ್, ಬಾಲಕೃಷ್ಣ ಮತ್ತು ಸೂರ್ಯ ಪ್ರಕಾಶ್ ಪಕ್ಕಲ ಮತ್ತು ಎಲ್ಲರೂ ಕೂಡ ನಮ್ಮ ತಾಯಂದಿರು ಬಂದಿದ್ದಾರೆ. ಹಾಗೆ ಎಲ್ಲರೂ ಕೂಡ ಸಹೋದರರು ಮತ್ತು ನಮ್ಮ ಸಹೋದರರು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲ ಕಾರ್ಯಕ್ರಮಗಳನ್ನು ಮತ್ತೆಲ್ಲವನ್ನು ಬಿಟ್ಟುಕೊಂಡು ಈ ಒಂದು ದೇಶದ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿದ್ದೀರಿ. ತಮಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಒಂದೇ ಮಾತುಗಳಲ್ಲಿ ವಂದನೆಗಳನ್ನು ಅರ್ಪಣೆ ಮಾಡ್ತಿದ್ದೇವೆ. ಹೌಸಿಂಗ್ ಸೊಸೈಟಿ ಅಧ್ಯಕ್ಷರಾದ ಭರತ್ ರಂಗೋಲಿ, ಕೋಶಾಧಿಕಾರಿ ನಾಗೇಶ್ ಕೆರಬೈಲ್, ಉಪಾಧ್ಯಕ್ಷರಾದ ಬಾಲಕೃಷ್ಣ, ಸೂರ್ಯಪ್ರಕಾಶ್ ಪಕ್ಕಳ, ಅರುಣ್ ಕುಮಾರ್, ರವಿ, ಸುಚಿತ್ರ, ದಯಾನಂದ್, ಶಶಿಕುಮಾರ್ ಮುಂತಾದವರು ಈ ವೇಳೆ ಹಾಜರಿದ್ದರು.